ನಾವು ಕೂಡ ಬಹಿರಂಗ ಸಭೆ ಮಾಡ್ತಾಯಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಿಯಾಗಿ ಭಾಳ ಜನ ಸಚಿವರುಗಳು, ಕಾಂಗ್ರೆಸ್ ಪಕ್ಷದ ಪ್ರಮುಖರು ಇವತ್ತು ಬಹಿರಂಗ ಸಭೆಗೆ ಬರ್ತಾರೆ. ನಮ್ಮ ಬೆಂಬಲಿಗರು ನಮ್ಮ ಸಭೆಗೆ ಬರ್ತಾರೆ, ಅವರ ಬೆಂಬಲಿಗರು ಅವ್ರ ಸಭೆಗೆ ಬರ್ತಾರೆ. ನಮ್ಮ ಸಭೆ ಬರೀ ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ ಸೀಮಿತವಾಗಿರ್ತದೆ. JDS ಸಭೆ ರಾಜ್ಯದ ಎಲ್ಲ ಮೂಲೆಗಳಿಂದ ಜನ ಸೇರಿಸಿ ಏನು ಕೃತಕವಾದಂಥ ಸೃಷ್ಟಿಯನ್ನು ಮಾಡ್ತಕ್ಕಂಥ ಸಭೆ. ಹಾಗಾಗಿ ನಮ್ಮದು ಸ್ವಾಭಾವಿಕವಾಗಿ ನಮ್ಮ ಜನ ಬರ್ತಾರೆ, ನಮ್ಮ ಮಾತು ಕೇಳ್ತಾರೆ, ನಾಳೆಯಿಂದ ಚುನಾವಣೆ ಮಾಡ್ತಾರೆ. ಬಟ್ ಹೊರಗಿನವರೆಲ್ಲ ಇವತ್ತು ಹೋಗಲೇಬೇಕಲ್ಲ, ಚನ್ನಪಟ್ಟಣ ಬಿಟ್ಟು. ನಾಳೆ ಮಾತ್ರ ಮತದಾರರು ಇರ್ತಾರೆ. ಈ ಚುನಾವಣೆ ಚೆನ್ನಾಗಿದೆ, ಜನಗಳ ಅಭಿಪ್ರಾಯ ನನ್ನ ಪರವಾಗಿದೆ. ನನಗೆ ಈ ಸಾರಿ ಜನ ಆಶೀರ್ವಾದ ಮಾಡ್ತಾರೆ. ನಾನು ಈ ಚುನಾವಣೆಯಲ್ಲಿ ಗೆಲುವು ಕಂಡುಕೊಳ್ತೀನಿ. ಮೇಕೆದಾಟು ವಿಚಾರ ಭಾಳ ಪ್ರಸ್ತಾಪ ಆಗ್ತಾ ಇದೆ ಸರ್, ಇಷ್ಟು ದಿನ ಬೇಕಿತ್ತು ಅಂತ ಆಗೋದಾಗಿತ್ತು ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಸಮಗ್ರವಾದ ಯಾವುದೇ ತಾಂತ್ರಿಕ ಮಾಹಿತಿಗಳಿಲ್ಲ. ಚುನಾವಣೆ ಬಂದಾಗ ಕೆಲವು ಸಮಸ್ಯೆಗಳು ಆಗಾಗ್ಗೆ ಉಲ್ಬಣ ಆಗ್ತವೆ, ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಚುನಾವಣೆ ಆದಮೇಲೆ ಅವೆಲ್ಲ ತಣ್ಣಗಾಗುತ್ತೆ. ಗೊತ್ತಿಲ್ಲ. ಪತ್ರಿಕೆಯನ್ನು ಕೊಡ್ತಾ ಇದ್ರಿ ಮತದಾರರಿಗೆ, ಸಂಪೂರ್ಣವಾಗಿ ಬರೀತಾರೆ ಅನ್ನೋ ವಿಶ್ವಾಸ ಇದೆಯಾ ಅಂತ ಹೇಳಿ? ಜಸ್ಟ್ ಪಾಸ್ ಆಗ್ಬೋದು ಅಂತ ಅನ್ಸುತ್ತಪ್ಪ. ಜಸ್ಟ್ ಪಾಸ್ ಅಷ್ಟೇನಾ ಸರ್? ಒಬ್ಬ ಅಭ್ಯರ್ಥಿ ಪಾಸ್ ಆದೋ ಸಾಕು ಅಂತ ಇರ್ತಾನೆ. ಫಸ್ಟ್ ಕ್ಲಾಸ್ ಬಂದರೆ ಚೆನ್ನಾಗಿ ಓದಿದ್ದಾನೆ, ಶ್ರದ್ಧೆ ಇದೆ ಅಂತ. ನಿಮ್ಮ ಇದು ಪರೀಕ್ಷೆಯಲ್ಲಿ ನಿಮ್ಮಲ್ಲಿ ಜಾಸ್ತಿ ಕೋಚಿಂಗ್ ಕೊಟ್ಟಿದ್ದೀರಿ ಅಂತ? ಮತದಾರರು ಪ್ರಬುದ್ಧರಾಗಿದ್ದಾರೆ. ಚನ್ನಪಟ್ಟಣ ಮತದಾರರಿಗೆ ಉಪಚುನಾವಣೆಗಳ ಏನು ಸರಣಿನೇ ಆಗಿದೆ. ಹಾಗಾಗಿ ಅವರು ಚುನಾವಣೆಗೆ ಪ್ರತಿಯೊಬ್ಬ ಮತದಾರನು ಭಾಳ ಆಸಕ್ತಿ, ಕುತೂಹಲದಿಂದ ಇರ್ತಾನೆ. ಏನು ಹೊಸದೇನಲ್ಲ ನಮ್ಮ ತಾಲೂಕಿನಲ್ಲಿ, ಚೆನ್ನಾಗಿ ಆಗುತ್ತೆ ಚುನಾವಣೆ. ಪ್ರಮುಖವಾಗಿ ಇಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಲ್ಲ, ರಾಜಕೀಯ ಚರ್ಚೆ ಆಗಿದೆ. ಸಮಸ್ಯೆಗಳ ಬಗ್ಗೆನೂ ಚರ್ಚೆ ಆಗಿದೆ, ರಾಜಕೀಯವಾಗೂ ಚರ್ಚೆ ಆಗಿದೆ. ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಮಾನ್ಯ ಕುಮಾರಸ್ವಾಮಿ ಅವರು. ಅವರೇ ಇಲ್ಲಿಂದ ನಿರ್ಗಮಿತ ಶಾಸಕರು, ಅವರು ಉತ್ತರ ಕೊಡಬೇಕು, ಅವರು ಸ್ಪಷ್ಟನೆ ಕೊಡಬೇಕು, ಅವರು ತಮ್ಮ ಸಾಧನೆಗಳ ಬಗ್ಗೆ ಹೇಳಬೇಕು. ಅವ್ರ ಸಾಧನೆ ಶೂನ್ಯ, ಅವ್ರು ಏನೂ ಕೆಲಸ ಮಾಡಿಲ್ಲ, ಅವ್ರ ಅಭಿವೃದ್ಧಿ ಮಾಡಿಲ್ಲ. ಹಿಂಗೆ ಹೇಳ್ತಾ ಹೋದರೆ ನಮ್ಮ ವಿರೋಧಿ ಅಭ್ಯರ್ಥಿ ಕಂಪ್ಲೇಂಟ್ ಮಾಡ್ತಾರೆ ಅಂತಾರೆ. ಆದರೆ ಇದು ಜನಾಭಿಪ್ರಾಯ. ಅವರು ಏನೂ ಈ ತಾಲೂಕಿಗೆ ಈ ಚನ್ನಪಟ್ಟಣ ನೋಡಿ, ಇವತ್ತು ಕೋರ್ಟಿನ ಆವರಣದಲ್ಲಿ ನಿಂತಿದ್ದೀವಿ, ಇಲ್ಲೊಂದು ಮೂಲಭೂತ ಸೌಲಭ್ಯಗಳು ಮಾಡಿಸ್ತಿಲ್ಲ ಅವರು. ಕೋರ್ಟ್ ಓಪನ್ ಆಯ್ತು ಅಷ್ಟೇ. ಹಾಗೆ ಭಾಳಷ್ಟು ವಿಚಾರಗಳಲ್ಲಿ ಅವರು ಸೋತಿದ್ದಾರೆ. ಬಟ್ ಯಾವ ಧೈರ್ಯದ ಮೇಲೆ ಮಗನ್ ತಂದು ನಿಲ್ಲಿಸಿದಾರೋ ಗೊತ್ತಿಲ್ಲ. ನೋಡೋಣ, ನಮ್ಮ ತಾಲೂಕಿನ ಪ್ರಜ್ಞಾವಂತ ಮತದಾರರು ಉತ್ತರ ಕೊಡ್ತಾರೆ. ಧನ್ಯವಾದಗಳು. ಆರೋಪ ಮಾಡಿದ್ದಾರೆ ಸರ್, ಅಬಕಾರಿ ಇಲಾಖೆಯಿಂದ ಲೂಟಿ ಮಾಡಿ 200 ಕೋಟಿನ ಬೈ ಎಲೆಕ್ಷನ್ ತಂದಿದ್ದಾರೆ ಕಾಂಗ್ರೆಸ್ ನಾಯಕರು. ಗೊತ್ತಿಲ್ಲಪ್ಪ, ನಾನು ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳ್ತಾರೆ. ನನ್ನ ಕಷ್ಟ ನನಗೆ ಗೊತ್ತು, ನನಗೆ ಖರ್ಚಿಗೆ ದುಡ್ಡಿಲ್ಲ. ಈಗ ನಾವು ಅದಕ್ಕೆ ತೀರ್ಮಾನ ಮಾಡಿದ್ದೀವಿ, ಕುಮಾರಸ್ವಾಮಿ ಅವರು ದುಡ್ಡು ಕೊಟ್ಟರು ತಗೊಳ್ಳಿ, ದಯವಿಟ್ಟು ಬೇಡ ಅಂದ್ಬಿಡಿ, ನನಗೆ ಓಟ್ ಹಾಕ್ರಪ್ಪ ಅಂತ. ನಮ್ಗೆ ಯಾಕೆ, ನಮಗೆ ಅಯ್ಯೋ ನನ್ನ ಕಷ್ಟ ದೇವ್ರಿಗೆ ಗೊತ್ತು. ಯಾರು